ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ನಾನು ಇಲ್ಲಿ ಬೀಚ್ ರೋಡಿಗೆ ಬಂದಿದ್ದೆ ಇವತ್ತೊಂದು ಕೆಲಸಕ್ಕೆ. ಅಂದರೆ ಇದು ಕೃಷಿ ಇಲಾಖೆಯದ್ದು ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗೆ ಇಲ್ಲಿ ಒಂದು ಸ್ವಾಗತ್ ಹೋಟ್ಲ್ ಅಂತ ಉಂಟು. ಅಂದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಬೀಚ್ ರೋಡಲ್ಲಿ ಇಲ್ಲಿ ನಾವು ಅಂದರೆ ಪುತ್ತೂರಿಂದ ಬಂದ ಕೂಡಲೇ ಇಲ್ಲಿ ಒಂದು ಡೌನಿಗೆ ಒಂದು ರೋಡ್ ಹೋಗ್ತದೆ. ಇಲ್ಲಿ ಕೆಳಗೆ ಡೌನು ರೋಡ್ ಹೋಗ್ತದೆ. ಅಲ್ಲಿಂದ ಹೀಗೆ ಬಂದು ಇಲ್ಲಿ ಒಳಗೆ ಉಂಟು ಹೋಟ್ಲು, ಸ್ವಾಗತ್ ಹೋಟ್ಲ್ ಅಂತ. ಅದಂದರೆ ಬೋರ್ಡ್ ತೋರಿಸ್ತಾನೆ ಈಗ. ಅಂದರೆ ಸೇಮ್ ಮನೆ ಊಟದಾಗೆ ಆಗ್ತದೆ ತಿಂಡಿ ಎಲ್ಲ. ಬೆಳಿಗ್ಗೆ ತಿಂಡಿ ಸಹ ಇರಬೇಕು. ಅಂದರೆ ಈಗ ನಾನು ಊಟ ಮಾಡಿದೆ. ನಮಗೆ ಅಂದರೆ ಯಾವುದೇ ಇದು ರಾಸಾಯನಿಕ ಮತ್ತು ಅಂದರೆ ಎಂಥದ್ದು ಟೇಸ್ಟ್ ಪೌಡ್ರ್ ಅದು ಇದು ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಇಲ್ಲಿಗ ಸೇಮ್ ಮನೆ ಊಟದಾಗೆ ಆಗ್ತದೆ ಊಟ. ಹಾಗೆ ಇಲ್ಲಿ ಅಂದರೆ ಈಗ ಇಲ್ಲಿ ಕೆಲಸ ಮಾಡುವವರು ಇಲ್ಲಿ ಹತ್ತಿರ ಸುತ್ತಮುತ್ತ ಬ್ಯಾಂಕಲ್ಲಿ ಇಲ್ಲಿ ಕೆಲಸ ಮಾಡುವವರು ಊಟಕ್ಕೆ ಇಲ್ಲಿಗೆ ಬರ್ತಾರೆ ಹೆಚ್ಚಾಗಿ. ಎಲ್ಲ ಸುಮಾರು ಜನ ಇದ್ದಾರೆ. ಹಾಗೆ ಈಗ ಹೋಟ್ಲನ್ನು ತೋರಿಸ್ತೇನೆ ನಾನು ನಿಮಗೆ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಮೇಡಮ್, ಇದು ಊಟ ಹೇಗಾಗ್ತದೆ? ಊಟ ಅಂದರೆ ಊಟ ಅಂದರೆ ಮನೆ ಊಟದಾಗೆ ಆಗ್ತದಾ? ಮನೆ ಊಟದಾಗೆ ಆಗ್ತದೆ ಸರ್. ಊಟ ಹೇಗಾಗ್ತದೆ? ನೀವು ಎಷ್ಟು ಟೈಮಿಂದ ಬರ್ತಾಯಿದ್ದೀರಿ ಊಟಕ್ಕೆ? 2 ವರ್ಷದಿಂದ ಬರ್ತಾಯಿದ್ದೀರಿ ಸರ್. ಊಟ ಹೇಗೆ ಉಂಟು? ಊಟ ಮನೆ ಊಟದಾಗೆ ಆಗ್ತದೆ ಮೇಡಮ್. ಇದು ಎಷ್ಟು ಟೈಮಿಂದ ಬರ್ತಾಯಿದ್ರಿ ಇಲ್ಲಿ ಹೋಟ್ಲಿಗೆ? 1 ಇಯರಿಂದ. ಊಟ ಹೇಗೆ ಆಗ್ತದೆ? ಹಾಂ ಸರ್, ಊಟ ಹೇಗೆ ಆಗ್ತದೆ? ತುಂಬ ವರ್ಷ 15 ವರ್ಷ. ಸರ್, ಊಟ ಹೇಗೆ ಆಗ್ತದೆ ಇಲ್ಲಿ? ಅದು ಹೋಟ್ಲ ಊಟ ಹೇಗೆ ಆಗ್ತದೆ ಸರ್? ಇದು ಊಟ ಹೇಗೆ ಆಗ್ತದೆ ಇದು ಹೋಟ್ಲ? ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಿ? ಎಷ್ಟು ಟೈಮಿಂದ? 1 ವರ್ಷ, 10 ವರ್ಷದಿಂದ ಬರ್ತಾಯಿದ್ದೀರಿ. ಅನ್ನ ಇಲ್ಲಿದೆ. ಸರ್, ಇದು ನೀವು ಹೇಳಿ, ಮಾತಾಡಿ ಸರ್ ಹೋಟ್ಲ್ ಬಗ್ಗೆ. ಸರ್, ಎಷ್ಟು ವರ್ಷದಿಂದ ಹೋಟ್ಲು ಉದ್ಯಮ ಸ್ಟಾರ್ಟ್ ಮಾಡಿದ್ದೀರಿ? ಎಷ್ಟನೇ ಇಸವಿಯಿಂದ ಸ್ಟಾರ್ಟ್ ಮಾಡಿದ್ರಿ? 1967. ತಂದೆಯವರು ಮಾಡ್ತಾಯಿದ್ರು.
ಅಂದರೆ ಹೆಚ್ಚಿನವರದೇ ಇದು ಮನೆಯ ಊಟದಾಗೆ ಆಗ್ತದೆ ಅಂತ ಹೇಳಿ ಎಲ್ಲ ಹೆಚ್ಚಿನವರು ಬರ್ತಾ ಇದ್ದೆ, ಅಂದರೆ ತುಂಬ ಅವ್ರು ಬರ್ತಾರೆ. ಕೆಲಸದಲ್ಲಿ ಇದ್ದವರೇ ಹೆಚ್ಚಿನವರು ಹಾಗೆ ಬರ್ತಾರೆ. ಒಳ್ಳೆ ಉಂಟು ಊಟ ಎಲ್ಲ. ಥ್ಯಾಂಕ್ಸ್, ಧನ್ಯವಾದ. ಒಟ್ಟಿಗೆ ಸರ್ ಯಾಕೆ ಊಟಕ್ಕೆ ಬರೋದು ಅಂತ ಹೇಳಿಲ್ವಾ? ಮನೆಯಲ್ಲಿ ಊಟ ಮಾಡಿದ್ರೆ ಯಾವ ರೀತಿಯ ತೃಪ್ತಿ ಸಿಗ್ತದೆ ಆ ತೃಪ್ತಿ ನಮ್ಗೆ ಇಲ್ಲಿ ಸಿಗ್ತದೆ. ಮತ್ತೆ ಇಲ್ಲಿ ಬಡಿಸುವ ಕ್ರಮ ಆಗಲಿ ಎಲ್ಲದಕ್ಕೊಂದು ಶಿಸ್ತು ಉಂಟು. ಇಲ್ಲಿ ಮನೆಯಲ್ಲಿ ಯಾವ ರೀತಿ ನಾವು ಶಿಸ್ತನ್ನು ಅಳವಡಿಸಿಕೊಂಡಿದ್ದೇವೆ ಅದೇ ರೀತಿ ಶಿಸ್ತು ಇಲ್ಲಿ ಉಂಟು. ಬಾಳೆ ಎಲೆಯಲ್ಲಿ ಊಟ, ಬಾಳೆ ಎಲೆಯ ಊಟ ಅಂದ್ರೆ ಸ್ಪೆಷಲ್ ಅದು. ಮತ್ತೆ ಕ್ಲೀನ್ನೆಸ್ ನಂಬರ್ 1. ಅಲ್ಲಿ ಇಲ್ಲಿ ಹತ್ತಿರ ಆಸುಪಾಸು ತುಂಬಾ ಗವರ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಎಲ್ಲರೂ ಇಲ್ಲಿಗೆ ಬರ್ತಾರೆ ಊಟಕ್ಕೆ. ಯಾಕೆ ಇಲ್ಲಿಗೆ ಬರ್ತಾರೆ? ಅಲ್ಲಿ ಹತ್ತಿರ ತುಂಬಾ ಹೋಟೆಲ್ ಇದೆ, ಅದೆಲ್ಲ ಬಿಟ್ಟು ಇಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಅಂತ ಒಂದು ಮನೆಯ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತದೆ. ಮೇನ್ ಅದೇ ಒಂದು ಅನ್ನ ಮತ್ತೆ ಸಾಕು, ಒಂದೇ ರೀತಿಯ ಅನ್ನ. ಒಂದು ದಿನ ಅದು ಬೇಯಿಲ್ಲ, ಒಂದಿನ ಬೇಯಿಸಿದೆ ಇಲ್ಲ, ಅದೇ ಫಸ್ಟ್ ಕ್ಲಾಸ್. ಇಲ್ಲಿಯ ಊಟ ಅಷ್ಟು ತೃಪ್ತಿ ಬರ್ತದೆ. ಮೇನ್ ತೃಪ್ತಿ ಬರ್ತದೆ, ತುಂಬಾ ತೃಪ್ತಿ ಬರ್ತದೆ. ಸರ್ ನೀವೆಷ್ಟು ಸಮಯದಿಂದ ಬರ್ತಾ ಇದ್ದೀರಿ? ನಾನು 1.5 ವರ್ಷದಿಂದ ಬರ್ತಾ ಇದ್ದೀನಿ. 1.5 ವರ್ಷ ಇಲ್ಲಿದ್ದಾಗ ಸರ್ ಅದು ಮೊದಲು ಬೇರೆ ಕಡೆ ಎಲ್ಲೋ ಇತ್ತಲ್ಲ ಶಾಪ್, ಅದು ಎಲ್ಲಿ ಅಂತ? ಅಲ್ಲ, ಅದು ನಮ್ಮ ಬಂಟ್ವಾಳದಲ್ಲಿ ಇತ್ತು ಒಂದು ಬಂಟ್ವಾಳದಲ್ಲಿ. ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಿ. ಅದೇನಂದ್ರೆ ಒಂದೇ ರೀತಿ ಊಟ, ಒಂದೇ ರೀತಿ, ಅದು ಸಾಕಾಯ್ತು ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಬಂದ ಮೇಲೆ ಮತ್ತೆ ಬೇರೆ ಹೋಗುವ ಮನಸ್ಸು ಬರ್ತಾ ಇದೆ. ಮನೆಯಲ್ಲಿ ಹೇಗೆ ಆಗ್ತದೆ ಊಟ ಹಾಗೆ ಮನೆ ಊಟದಾಗೆ ಆಗ್ತದೆ. ಊಟವೇ ಮನೆ ಊಟವೇ, ಅದೇ ವ್ಯತ್ಯಾಸ. ಮನೆಯಲ್ಲಿ ನಾವು ಭಟ್ರ ಊಟ ಮಾಡ್ತೀವಿ, ಇಲ್ಲಿ ಎಲೆ ಊಟ ಮಾಡ್ತೀವಿ. ಅದೇ ಮತ್ತೆ ಭಾರಿ ಖುಷಿ ಆಗ್ತದೆ. ಮೇನ್ ಬಿಸಿ 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 ಫ್ರೆಶ್ ಬಿಸಿ ಬಿಸಿ ಅನ್ನ ಎಲ್ಲ ಸಿಗ್ತದೆ. ಹೌದು, ನಮ್ಗೇನಪ್ಪ ತೃಪ್ತಿ ಬೇಕು. ಊಟ ಮಾಡಿದಂತ ಆ ಖುಷಿ ಸಿಗ್ತದೆ. ಹೌದು, ಯಾರನ್ನೇ ಕೇಳಿ ಎಲ್ಲರೂ ಒಂದೇ ರೀತಿ ಹೇಳ್ತಾರೆ, ಖುಷಿ ಆಗ್ತದೆ ಊಟ. ಬರ್ತಾ ಇತ್ತು. ಅದೇ ಫ್ರೆಂಡ್ಸ್, ಇದು ಮೊದಲು ಈ ಹೋಟ್ಲು ಬೀಚ್ ರೋಡಲ್ಲಿ ಭಾರತ್ ಸ್ಟೋರ್ ಅಂತ ಹೇಳುವಲ್ಲಿ ಇತ್ತು. ಭಾರತ್ ಸ್ಟೋರ್ ಹತ್ರ, ಬೀಚ್ ರೋಡಲ್ಲಿ ಭಾರತ್ ಸ್ಟೋರ್ ಹತ್ರ ಹೇಳುವಲ್ಲಿ ಇತ್ತು ಮೊದಲು. ಅಂದರೆ 53 ವರ್ಷದಿಂದ ಅಲ್ಲಿ ಇತ್ತು. ಇಲ್ಲಿ ಸ್ಟಾರ್ಟ್ ಆಗಿ 4 ವರ್ಷದಿಂದ ಇಲ್ಲಿ ಹೋಟ್ಲು ಉಂಟು. ಸ್ವಲ್ಪ ಒಳಗಡೆ ಉಂಟು. ಇಲ್ಲಿ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಅಲ್ಲಿಂದ ಒಟ್ಟಿಗೆ 57 ವರ್ಷದಿಂದ ಹೋಟ್ಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇದು ಅಲ್ಲಿ ಚಂಡಿಕಾ ಪರಮೇಶ್ವರಿ ದೇವಸ್ಥಾನ ಹತ್ರ ಮೊದಲಿದ್ದ ಜಾಗ, ಅಲ್ಲಿಂದ ಇಲ್ಲಿಗೆ ಇದು ಹೋಟ್ಲು ಇಲ್ಲಿಗೆ ಇದು ವರ್ಗಾವಣೆ ಆಗಿದೆ. ಈಗ ಇಲ್ಲಿ ಹೋಟ್ಲು. ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು, ಹಾಗೆ ಊಟ ಮಾಡ್ತಿದ್ದವರದ್ದು ಅಭಿಪ್ರಾಯ ಕೇಳಿದ್ದೇನೆ. ಊಟ ಎಲ್ಲ ಒಳ್ಳೇದುಂಟು ಅಂತ ಹೇಳಿದ್ದಾರೆ, ಅಂದರೆ ಒಂದು ಮನೆ ಊಟದಾಗೆ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಗೆ ಬನ್ನಿ ಒಂದು ಸಲ. ಬೀಚ್ ರೋಡಿಗೆ ಬಂದವರು ಇಲ್ಲಿ ಊಟ ಮಾಡಿ ನೋಡಿ, ಮತ್ತೆ ಹೇಳಿ ಊಟ ಹೇಗೆ ಆಗ್ತದೆ ಅಂತ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ನಾನಲ್ಲಿ ವಿಡಿಯೋ ಎಂಡ್ ಮಾಡಿದೆ. ಅಂದರೆ ಇದು ಸ್ವಾಗತ್ ಹೋಟ್ಲ್ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಕರೆಕ್ಟಾಗಿ ಇದು ನೋಡಿ, ಪುತ್ತೂರಿಂದ ಬೀಚ್ ರೋಡಿಗೆ ಬರುವಾಗ ಇಲ್ಲಿಗ ಬಸ್ಸೆಲ್ಲ ಇಲ್ಲಿ ಸ್ಟಾಪ್ ಮಾಡ್ತದೆ. ಇಲ್ಲಿಗ ಸ್ಟಾಪ್ ಇದು ಉಂಟು ಇಲ್ಲಿಗ ನೋಡಿ, ಬಸ್ಸೆಲ್ಲ ಬಂದು ಇಲ್ಲಿ ನಿಲ್ತದೆ. ಇಲ್ಲಿಂದ ಇದೇ ರೋಡಲ್ಲಿ ಇಲ್ಲಿ ಕೆಳಗೆ, ಇಲ್ಲಿ ರೋಡ್ ಕೆಳಗೆ ಉಂಟು. ಇಲ್ಲಿಂದ ಹೀಗೆ ಹೋಟ್ಲಿಗೆ ಹೋಗಬೇಕು, ಹೋಟ್ಲಿಗೆ ಮಾರ್ಗ, ಸ್ವಾಗತ ಹೋಟ್ಲಿಗೆ ರೋಡು. ಮತ್ತು ಈಗ ಇಲ್ಲಿ ಹತ್ತಿರ ಶಾಪಲ್ಲಿ ಇದು ಸ್ವಾಗತ ಹೋಟ್ಲಿಗೆ ಎಲ್ಲಿ ಅಂತ ದಾರಿ ಕೇಳಿದರೆ ಹೇಳ್ತಾರೆ ಅಂಗಡಿಯವರು. ಇಲ್ಲಾಂದರೆ ರಿಕ್ಷಾದವರಲ್ಲಿ ಕೇಳಿದರೆ ಸ್ವಾಗತ ಹೋಟ್ಲ್ ಎಲ್ಲಿ ಅಂತ ಹೇಳಿದರೆ ಅವರು ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿಂದಾಗಿ ಈಗ ಕೆಳಗೆ ಹೋಗ್ಬೇಕು. ಇಲ್ಲಿ ಒಂದು ಫ್ಯಾನ್ಸಿ ಅಂಗಡಿ ಉಂಟು ಎದುರಿಗೆ, ಫ್ಯಾನ್ಸಿ ಅಂಗಡಿ ಲ್ಯಾಂಡ್ ಮಾರ್ಕ್ ಉಂಟು. ಮತ್ತು ಅದೇ ಈಗ ಪುತ್ತೂರಿಂದ ಬರುವ ಬಸ್ಸೆಲ್ಲ ಇಲ್ಲಿ ನಿಲ್ಲಿಸ್ತಾರೆ. ಪುತ್ತೂರಿಂದ ಬರುವ ಬಸ್ಸೆಲ್ಲ ಇಲ್ಲಿ ನಿಲ್ತಾರೆ. ಇಲ್ಲಿಂದಲೇ ಇದೇ ರೋಡಲ್ಲಿ ಕೆಳಗಿಂದ ಈಗ ಹೋಗ್ಬೇಕು ಹೋಟ್ಲಿಗೆ. ನೋಡಿ, ಇಲ್ಲಿಗ ನಾನು ಇದೇ ರೋಡಲ್ಲಿ ಬರ್ತಾ ಇದ್ದೇನೆ. ನೋಡಿ, ಇಲ್ಲಿ ಹಾರ್ಡ್ವೇರ್ ಶಾಪೆಲ್ಲ ಉಂಟು. ಇಲ್ಲಿಂದ ಹಾರ್ಡ್ವೇರ್ ಶಾಪ್ ಇದೇ ರೋಡಲ್ಲಿ ಬಂದರೆ ಇಲ್ಲಿ ಕೆಳಗೆ ಇದೇ ರೋಡಲ್ಲಿ ಹೋಗಬೇಕು ಸ್ವಾಗತ ಹೋಟ್ಲಿಗೆ. ಇನ್ನು ಹೋಟ್ಲಿನ ಇದು ಅಂದರೆ ಬೋರ್ಡ್ ಉಂಟು, ಅದು ತೋರಿಸ್ತೇನೆ ನಾನು. ಹೋಟ್ಲಿದು ಬೋರ್ಡ್ ಉಂಟು, ಮುಂದೆ ಹೋಗುವ.
ಇಲ್ಲಿ ನೋಡಿ, ಇದು ಬೀಚ್ ರೋಡ್ ಇದು ಕೆಲಸ ಆಗ್ತಾ ಉಂಟು. ಇದು ಅಂದರೆ ಮೇಲಿಂದ ಓವರ್ಫ್ಲೋರ್ ರೋಡು, ಅದೇ ಇದರಿಂದ ಕೆಳಗೆ ಬಂದರೆ ಆಯಿತು. ಇಲ್ಲಿಗೆ ರೋಡ್ ಉಂಟು, ಹೀಗೆ ಶಾಪ್ ಆಗಿ ಇಲ್ಲಿ ರೋಡ್ ಉಂಟು. ಇಲ್ಲಿಂದ ಈಗ ಇದೇ ರೋಡಲ್ಲಿ ಹೋದರೆ ಇಲ್ಲಿ ನಿಮಗೆ ಸ್ವಾಗತ್ ಹೋಟ್ಲು ಅಂತ ಬೋರ್ಡ್ ಕಾಣ್ತದೆ. ಸ್ವಲ್ಪ ಒಳಗಡೆ ಉಂಟು, ಹಾಗೆ ಹೆಚ್ಚಿನವ್ರಿಗೆ ಗೊತ್ತಾಗೋದಿಲ್ಲ ಹೋಟ್ಲು ಎಲ್ಲಿ ಅಂತ. ಈಗ ಹೋಟ್ಲು ಇದನ್ನು ತೋರಿಸ್ತೇನೆ ನನಗೆ. ನೋಡಿ, ಇಲ್ಲೀಗ ಹೋಟ್ಲಿದು ಬೋರ್ಡ್ ಉಂಟು, ಹೋಟೆಲ್ ಸ್ವಾಗತ ಅಂತ. ಸಸ್ಯಾಹಾರಿ ಮತ್ತು ಊಟ ಮತ್ತು ಉಪಹಾರ ಹೋಟ್ಲು ಇಲ್ಲೇ. ಮತ್ತು ಇಲ್ಲಿ ಒಂದು ಲಾಯರ್ ಅವ್ರದ್ದು ಆಫೀಸೆಲ್ಲ ಉಂಟು. ಈ ಲಾಯರ್ ಅವರ ಆಫೀಸ್ನ ಹತ್ರವೇ ಹೋಟ್ಲು ಇರೋದು, ಸ್ವಾಗತ ಹೋಟ್ಲ್ ಅಂತ. ಈಗ ನಾನು ನಿಮಗೆ ಪುನಃ ಇನ್ನೊಮ್ಮೆ ಲಾಸ್ಟ್ ವಿಡಿಯೋ ಮಾಡಿ ತೋರಿಸಿದೆ. ಈಗ ಇಲ್ಲೇ ಹೋಟೆಲ್ ಸ್ವಾಗತ ಹೋಟ್ಲು ಇರೋದು. ಹಾಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಆಗೊಮ್ಮೆ ನಿಲ್ಲಿಸಿದೆ ವಿಡಿಯೋ ಮಾಡೋದು, ಅಂದರೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಎಲ್ಲಿಂದ ದಾರಿ ಅಂತ ನಾನೀಗ ಆಗ ತೋರಿಸಿದೆ. ಅಲ್ಲಿ ಉಂಟಲ್ಲ, ನಾವೀಗ ಅಂದರೆ ಪುತ್ತೂರಿಂದ ಬಸ್ಸು ಬಂದು ಬೀಚ್ ರೋಡ್ ಇಲ್ಲಿ ಸ್ಟಾಪಲ್ಲಿ ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ ನಿಲ್ತದೆ. ಅಲ್ಲಿಂದಲೇ ಸ್ವಲ್ಪ ಕೆಳಗೆ ಇಲ್ಲಿ ರೋಡಲ್ಲಿ ಹೀಗೆ ಬಂದರೆ ಆಯಿತು ಹೋಟ್ಲಿಗೆ. ಇಲ್ಲಿ ಹೋಟ್ಲಿನ ಬೋರ್ಡ್ ಉಂಟು, ನಾನೀಗ ತೋರಿಸ್ತೇನೆ. ಹಾಗೆ ಇಲ್ಲಿಯದ್ದು ಊಟ ಇದು ಮನೆಯ ಊಟದಾಗೆ ಆಗ್ತದೆ. ಮತ್ತೇನೆಂದರೆ ಇಲ್ಲಿ ಮಾಡುವ ಹತ್ತಿರ ಸುತ್ತಮುತ್ತ ಕೆಲಸದವರು ಮತ್ತು ಇಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡೋರು ಎಲ್ಲರೂ ಊಟಕ್ಕೆ ಇಲ್ಲಿ ಬರ್ತಾರೆ. ಒಂದು ದಿವಸದಲ್ಲಿ ಒಂದು 150-200 ಜನ ಎಲ್ಲ ಬರ್ತಾರೆ ಊಟಕ್ಕೆ. ಯಾಕೆ ಬರ್ತಾರೆ ಅಂದರೆ ಸೇಮ್ ಮನೆಯಲ್ಲಿ ಹೇಗೆ ಊಟ ಆಗ್ತದೆ, ಅಂದರೆ ಮನೆಯಲ್ಲಿ ಹೇಗೆ ಊಟ ಮಾಡ್ತಾರೆ ಹಾಗೆ ಆಗ್ತದೆ ಇಲ್ಲಿ ಊಟ. ಅಂದರೆ ಅದರಲ್ಲಿ ಇದಿಲ್ಲ, ಮಸಾಲೆ ಎಲ್ಲ ಹಾಕೋದಿಲ್ಲ ಹೆಚ್ಚು, ಟೇಸ್ಟ್ ಪೌಡ್ರು ಮಸಾಲೆ ಇದೆಲ್ಲ ಏನು ಹಾಕೋದಿಲ್ಲ. ಮನೆಯಲ್ಲಿ ಹೇಗೆ ಊಟ ಆಗ್ತದೆ ಹಾಗೆ ಆಗ್ತದೆ. ಹಾಗೆ ಹೆಚ್ಚಿನವರು ಇಲ್ಲಿಗೆ ಬರ್ತಾರೆ. ಹಾಗಿದ್ದು ಹೋಟ್ಲು ಹೆಚ್ಚಿನವರಿಗೆ ಗೊತ್ತಿಲ್ಲ ಎಲ್ಲಿ ಅಂತ. ಅದಕ್ಕೆ ನಾನು ಈಗ ಒಂದು ವಿಡಿಯೋ ಮಾಡಿದ್ದೇನೆ. ಅವರಲ್ಲಿ ಹೋಟ್ಲು ಅವರು ಓನರ್ ಅವರಲ್ಲಿ ಪರ್ಮಿಷನ್ ಕೇಳಿದ್ದೇನೆ ಫಸ್ಟಿಗೆ ವಿಡಿಯೋ ಮಾಡುವಾಗ. ಅದಕ್ಕೆ ಅವರು ಆಯಿತು ಅಂತ ಹೇಳಿದರು. ಅಂದರೆ ಮೊದಲೊಬ್ಬರು ಬೇರೊಬ್ಬರು ವಿಡಿಯೋ ಮಾಡಿದ್ರಂತೆ ಅದು ಹಾಗೆ. ಮತ್ತು ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದು ಸ್ವಲ್ಪ ಒಳಗೆ ಆಗ್ತದೆ ಅಂತ ಹೇಳಿ ಹಾಗೆ ಈಗ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತೇನೆ ನಿಮಗೆ. ಮತ್ತು ಏನಾದರೂ ಇದರಲ್ಲಿ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದವರಿಗೆಲ್ಲರಿಗೂ.